ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡು ಬಿಗ್ ಬಾಸ್ ಸೀಸನ್ 100ರಲ್ಲಿ ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ಗಿಲ್ಲಿ ಅವರಿಗೆ ಸ್ಟಾರ್ ನಟರ ಅಭಿಮಾನಿಗಳ ಕಡೆಯಿಂದನೂ ಕೂಡ ಅಭಿಮಾನ ವ್ಯಕ್ತವಾಗ್ತಿದೆ. ಅದರ ಜೊತೆಗೆ ಸಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ವ್ಯಕ್ತವಾಗ್ತಾ ಇದೆ. ಸೊ ಅದಕ್ಕೆ ಇಡೀ ಉಪೇಂದ್ರ ಅಂತಂದರೆ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಕೂಡ ಸಾಕಷ್ಟು ಕ್ರೇಜನ್ನು ಹೊಂದಿರುವಂತಹ ನಟ. ಅಂಥ ಉಪ್ಪಿ ಅಭಿಮಾನಿಗಳಿಂದ ಗಿಲ್ಲಿ ನಟನಿಗೆ ಸಿಕ್ಕಾಪಟ್ಟೆ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಬಿಕಾಸ್ ಯಾಕಂತಂದರೆ ಉಪೇಂದ್ರ ಅವರ ಅಭಿಮಾನಿಗಳು ಕೂಡ ಗಿಲ್ಲಿ ನಟನಿಗೆ ವೋಟ್ ಮಾಡೋದಷ್ಟೇ ಅಲ್ಲದೆ ಕಾರ್ಗೆ ಸ್ಟಿಕರಿಂಗ್ಸ್ ಹಾಕಿಸಿ ಅದರ ಜೊತೆಗೆ ಗಿಲ್ಲಿಗೆ ಸಾಕಷ್ಟು ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ, ಹೇಗಿದ್ದೀರಾ? ನಾನು ಸೂಪರ್ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ. ಉಪೇಂದ್ರ ಅವರ ಅಭಿಮಾನಿ ಅಂತ ಹೇಳಿದ್ರಿ, ಸೊ ಹೆಂಗೆ ಅಂತ ನೋಡಿ, ಎದೆ ಮೇಲೆ ಟ್ಯಾಟೂವನ್ನು ಹಾಕಿಸ್ಕೊಂಡು ಉಪೇಂದ್ರ ಅವರ ಅಭಿಮಾನಿಗಳು ಕೂಡ ಗಿಲ್ಲಿ ಅವರಿಗೆ ಗೆಲ್ಲಿಸಬೇಕು ಅನ್ನುವಂತಹ ಒಂದು ಪಣವನ್ನು ತೊಟ್ಟಿರುವಂಥದ್ದು. ಯಾಕೆ ಬೇಕು ನಿಮಗೆ ಅಂತ? ಬಿಕಾಸ್ ಯಾಕಂತಂದರೆ ಸ್ಟಾರ್ ನಟ ಅಂದಮೇಲೆ ಎದೆ ಮೇಲೆ ಹಾಕ್ಸ್ಕೊಂಡಿರ್ತಾರೆ, ಅವರ ಸಿನಿಮಾಗಳನ್ನು ಇನ್ಸ್ಪಿರೇಷನಾಗಿ ತೊಗೊಂಡಿರ್ತಾರೆ. ಬಟ್ ಕೇವಲ 2-3 ತಿಂಗಳಿಂದ ಮಾತ್ರ ಬಿಗ್ ಬಾಸ್ ಬರ್ತಾ ಇರುವಂಥದ್ದು. ಆ 2-3 ತಿಂಗಳಲ್ಲೇ ಗಿಲ್ಲಿ ಅವರನ್ನು ಅಷ್ಟೊಂದು ಇಷ್ಟಪಡೋದಕ್ಕೆ ಕಾರಣ ಏನು? 2-3 ತಿಂಗಳಿಂದ ಬಿಗ್ ಬಾಸ್ ಬರ್ತಾ ಇರ್ಬೋದು. ನಾನು ಅವ್ರ ಶಾರ್ಟ್ ಫಿಲಮಿಂದನೂ ನಾನು ಫ್ಯಾನೇ, ಚೆನ್ನಾಗಿ ಮಾತಾಡ್ತಿದ್ದ ಅಂತ ಫ್ಯಾನ್ ಅದೇ. ಈಗ ಡೈ ಆರ್ಟ್ ಫ್ಯಾನ್ ಆಗಿದ್ದೀನಿ. ಬಿಗ್ ಬಾಸ್ ನೋಡಿ ತುಂಬ ಖುಷಿ ಆಯಿತು. ನಾವು ಉಪ್ಪಿ ಕಡೆ ಫ್ಯಾನ್ಸ್ ಕಡೆಯಿಂದ ಅವ್ರಿಗೆ ಸಪೋರ್ಟು. ಉಪೇಂದ್ರ ಅಂತಂದರೆ ತಲೆಗೆ ಹುಳ ಬಿಡ್ತಾರೆ. ಈಗ ಗಿಲ್ಲಿ ನಟನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿ ಎಲ್ಲರ ತಲೆಗೂ ಹುಳ ಬಿಟ್ಬಿಟ್ಟು ಫಿನಾಲೆವರೆಗೂ ಹೋಗಿರುವಂಥದ್ದು. ಬಿಕಾಸ್ ಟಾಂಗ್ ಕೊಡೋದಾಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ಥರದ್ದು ಕೂಡ. ಸೊ ಹೆಂಗೆ ಅನ್ನಿಸ್ತಿತ್ತು ಉಪೇಂದ್ರ ಅವರೇನೆ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ದಂಗೆ ಅನ್ನಿಸ್ತಿತ್ತಾ ನಿಮಗೆ ಅಂತ? ಹೌದು, ತುಂಬ ಮಾತಾಡ್ತಾರೆ. ನಮ್ಗೆ ಉಪೇಂದ್ರ ಫ್ಯಾನ್, ಅವನು ಹೇಳಿದ್ದಾನೆ ಒಂದು ಇದರಲ್ಲಿ, ಅದಕ್ಕೆ ಖುಷಿ ಆಯ್ತು. ಅದು ಲಾಸ್ಟ್ ಒಂದು ಸಂಚಿಕೆಯಲ್ಲಿ ಉಪೇಂದ್ರ ಡೈಲಾಗ್ ಹೊಡೆದಿದ್ದಾನೆ, ಗೊತ್ತಾ ನಿಮಗೆ? ಲಾಸ್ಟು ರಜತ್ ಇದ್ದ ಆ ಟೈಮಲ್ಲಿ, ರಜತ್ ಸರ್ ಇದ್ದಾಗ್ಲೂ ಆ ಟೈಮಲ್ಲಿನೂ ಉಪೇಂದ್ರ ಡೈಲಾಗ್ ಹೊಡೆದಿದ್ದಾರೆ. ಹಾಗಾಗಿ ಅವರು ಉಪೇಂದ್ರ ಫ್ಯಾನೇನೆ. ಹಾಗಾಗಿ ಗಿಲ್ಲಿ ಗೆಲ್ಲೇಬೇಕು. ನೀವೇ ಗಿಲ್ಲಿನ ಅಷ್ಟೊಂದು ಇಷ್ಟಪಡ್ತಾ ಇರುವಂಥದ್ದು? ಬಿಕಾಸ್ ಯಾಕಂದರೆ ಒಬ್ಬೊಬ್ಬರ ಕಡೆಯಿಂದನೂ ಕೂಡ ಒಂದೊಂದು ಇಷ್ಟ ಆಗುತ್ತೆ, ಒಂದು ಗುಣ ಇಷ್ಟ ಆಗುತ್ತೆ, ಇಲ್ಲಾಂದ್ರೆ ಅವ್ರು ಮಾಡೋ ಕೆಲಸಗಳು ಇಷ್ಟ ಆಗುತ್ತೆ, ಅವ್ರ ಕಾಮಿಡಿ ಟೈಮಿಂಗ್ಸ್ ಇಷ್ಟ ಆಗುತ್ತೆ. ಸೊ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡ್ತಿರುವಂತಹ ಗಿಲ್ಲಿ ನಟ ಅವ್ರಿಗೆ ಯಾಕೆ ನಿಮಗೆ ಅಷ್ಟೊಂದು ಇಷ್ಟ ಅವ್ರ ಮೇಲೆ ಅಂತ? ನಾವೆಲ್ಲ ಉಪೇಂದ್ರ ಫ್ಯಾನ್ ಆಗಿರೋದ್ರಿಂದ ಗಿಲ್ಲಿ ಮಾಡೋ ಕಾಮಿಡಿ ಟೈಮ್ ಸೆನ್ಸ್ ಮಾತ್ರ ತುಂಬ ಸಖತ್ತಾಗೈತೆ. ಇನ್ನೊಂದೇನು ಅಂತಂತಂದರೆ ಗಿಲ್ಲಿಗೆ ಏನು ಗೆಲ್ಲಬೇಕು ಅಂತಂದರೆ, ಮಂಡ್ಯದ ಗಂಡು ಅಂಬರೀಷ್ ಹೋದ್ಮೇಲೆ ನೆಕ್ಸ್ಟು ನಮಗೆ ಮಂಡ್ಯಕ್ಕೆ ಇನ್ಯಾರೂ ಸ್ಟಾರ್ ಇರಲಿಲ್ಲ. ನೆಕ್ಸ್ಟು ಗಿಲ್ಲಿನೇ ಸ್ಟಾರ್ ಆಗಲೇಬೇಕು ಅಂತ ಗಿಲ್ಲಿನ ಗೆಲ್ಸೋಕ್ಕೋಸ್ಕರನೇ ಇದೆಲ್ಲ ಮಾಡ್ತಾಯಿದ್ದೀವಿ. ನಮ್ಮದು ಮಳವಳ್ಳಿಲೆಲ್ಲ ಬ್ಯಾನರ್ ಹಾಕ್ಸಿ ಎಲ್ಲ ಮಾಡಿದ್ದೀವಿ. ಸೊ ಗಿಲ್ಲಿ ಗೆಲ್ಲೇಬೇಕು ಅಂತ ನಾವು ಪಣ ತೊಟ್ಟಿರೋದು ಅದಕ್ಕೋಸ್ಕರನೇ ಎಲ್ಲ ಕಡೆಯೂ ಪ್ರಚಾರ ಮಾಡಿ ಗಿಲ್ಲಿಗೆ ಓಟ್ ಹಾಕ್ಸಿ ಗಿಲ್ಲಿ ಗೆಲ್ಲೇಬೇಕು ಅಂತ ನಾವು ಇದು ಮಾಡಿಬಿಟ್ಟಿದ್ದೀವಿ. ಬಂದಮೇಲೆ ಯಾವ ರೀತಿ ವಿಶಸ್ಸನ್ನು ತಿಳಿಸ್ಕೊಳ್ತೀರಾ ಆ್ಯಂಡ್ ವೆಲ್ಕಮಿಂಗ್ ಮಾಡ್ಕೊತೀರಾ? ಜನಜಾತ್ರೆ ಅಂತೂ ನಡೆಯುತ್ತೆ, ವಿಜಯೋತ್ಸವ ಅಂತೂ ಪಕ್ಕ ನಡೆಯುತ್ತೆ. ಗಿಲ್ಲಿ ಗೆಲ್ತಾನೆ. ಗೆದ್ದ ತಕ್ಷಣ ಬಂದ ತಕ್ಷಣ ವಿಜಯೋತ್ಸವ ಆಗಲಿ ನಮ್ಮ ಕಡೆಯಿಂದೆಲ್ಲ ರೆಡಿಯಾಗೈತೆ. ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ, ಗೆದ್ದು ಬರೋಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ. ಬಂದ ತಕ್ಷಣ ವಿಜಯೋತ್ಸವ ಫುಲ್ ನಡೆಯುತ್ತೆ. ಈಗ 2 ದಿನಗಳಷ್ಟೇ ಬಾಕಿ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಜನರು ಕೂಡ ಬಿಗ್ ಬಾಸ್ ಫಿನಾಲೆ ಅಂತಂದಮೇಲೆ ಬಿಗ್ ಬಾಸ್ ಮನೆ ಹತ್ರ ಹೋಗುವಂಥದ್ದಾಗಿರ್ಬೋದು, ಬಿಗ್ ಬಾಸ್ ಮನೆ ಮುಂದೆ ಜೈಕಾರಗಳನ್ನು ಹಾಕುವಂಥದ್ದಾಗಿರ್ಬೋದು, ಎಲ್ಲ ನಡೆಯುತ್ತೆ. ಸೊ ನೀವುಗಳೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೋಗೋದಕ್ಕೆ ಅಂತ? ಸರ್ ಅದೇ ಹೇಳ್ತಿಲ್ವಾ, ಈಗ ಒಂದು ಬಂದು ಗೆದ್ದು ಬರಲಿ ಅಂತ ಕಾಯ್ತಿದ್ದೀವಿ ಅಷ್ಟೇ. ಬಂದ ತಕ್ಷಣ ಅಲ್ಲಿಂದನೇ ರೆಡಿಯಾಗಿದೆ. ದಂಡು ಮಾರಮ್ಮ ದೇವಸ್ಥಾನದಿಂದನೇ ಅವ್ರಿಗೆ ವಿಜಯೋತ್ಸವ ಫುಲ್ಲು ರೆಡಿಯಾಗಿದೆ. ಅಲ್ಲಿಂದನೇ ಮಳವಳ್ಳಿ ಫುಲ್ ಎಲ್ಲ ಅವ್ರನ್ನ ಮೆರವಣಿಗೆ ಮಾಡಿ ನೆಕ್ಸ್ಟ್ ಇಲ್ಲಿ ಕರ್ಕೊಂಡು ಬಿಡಬೇಕು ಅಂತಲೂ ರೆಡಿಯಾಗಿದೆ. ಇದೇ ಊರೇನಾ? ಹಾಂ ಸರ್, ನಿಮ್ಮದು ನಿಯರ್ ಬೈ ಇಲ್ಲೇನೆ, ಇಲ್ಲಿಂದ 9 ಕಿಲೋಮೀಟರ್ ಅಷ್ಟೇ. ಬಟ್ ಗಿಲ್ಲಿಗೆ ಅವಾಗಿಂದನೂ ಫ್ಯಾನ್ ನಾನು. DKDಯಲ್ಲೆಲ್ಲ ಮಾಡ್ತಿದ್ದಾಗಿಂದನೂ ಫ್ಯಾನು. ಬಟ್ ಅದಕ್ಕೋಸ್ಕರ ಗಿಲ್ಲಿ ಗೆಲ್ಲೇಬೇಕು ಅಂತ ಇದು ಮಾಡ್ತೀನಿ ಅಷ್ಟೇ. ಉಪೇಂದ್ರ ಅವರು ಅಂತಂದರೆ ಕೇವಲ ಅಭಿಮಾನಿಗಳ ತಲೆಗೆ ಮಾತ್ರ ಹುಳ ಬಿಡಲ್ಲ, ಅವರ ಅಭಿಮಾನಿಗಳು ಕೂಡ ಕರ್ನಾಟಕ ಜನತೆಗೆ ಹುಳ ಬಿಟ್ಟಿದ್ದಾರೆ. ಬಿಕಾಸ್ ನೋಡ್ಬೋದು, ಇದು ಕಿಯಾ ಒಂದು ಬ್ರ್ಯಾಂಡ್ ಶೋರೂಮಲ್ಲಿ ಬಂದಿರುವಂತಹ ಕಾರು. ಆ ಕಡೆ ಪ್ರಜಾ ಅಂತ ಸೇರಿಸ್ಬಿಟ್ಟು ಪ್ರಜಾ ಕಿಯಾ ಅಂತ ಹೇಳ್ಬಿಟ್ಟು ಮಾಡಿರುವಂಥದ್ದು. ಅಂದರೆ ಉಪೇಂದ್ರ ಅವರೇ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ ಅಂತಂದರೆ, ಇನ್ನು ಅವ್ರ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ, ಅವ್ರನ್ನ ಯಾವ ಮಟ್ಟಕ್ಕೆ ಇನ್ಸ್ಪಿರೇಷನಾಗಿ ತೊಗೊಂಡಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೇ ಆಗಿದೆ. ಸೊ ಇದಾಗಿತ್ತು ಗಿಲ್ಲಿ ಮನೆಯವರ ಹತ್ರ ಉಪ್ಪಿ ಅಭಿಮಾನಿಗಳ ಒಂದು ಅಭಿಮಾನವನ್ನು ತೋರ್ತಿರುವಂಥದ್ದು. ಇನ್ನೊಂದೇನೋ ಹೇಳ್ತಾರಂತೆ, ಹೇಳಿ ಸರ್. ಸರ್ ಇವ್ರು ಬಂದು ಫುಲ್ಲು ಉಪ್ಪಿ ಅಭಿಮಾನಿ. ಇವರಿಂದನೇ ನಾವು ಉಪ್ಪಿ ಅಭಿಮಾನಿ ಆಗೋಕ್ಕೆ ಚಾನ್ಸ್ ಆಗಿದ್ದು. ಇವರಣ್ಣ ಇವರೆಲ್ಲ ಫ್ರೆಂಡ್ ಫುಲ್ಲೆಲ್ಲ ಮಂಡ್ಯದಲ್ಲಿ ಫುಲ್ಲು ಒಂದು ಟೀಮ್ ಇದೆ, ಎಲ್ಲ ಉಪ್ಪಿ ಅಭಿಮಾನಿಗಳೇ. ಅವರಿಂದನೇ ನಾವು ಈ ಥರ ಸಪೋರ್ಟ್ ಮಾಡಿ ಗಿಲ್ಲಿ ಗೆಲ್ಲಿಸಬೇಕು ಅಂತ ಇದು ಮಾಡ್ತಿರೋದು ಅಷ್ಟೇ. ಯಾಕೆ ನಿಮ್ಗೆ ಉಪೇಂದ್ರ ಅವರು ಅಷ್ಟೊಂದು ಇನ್ಸ್ಪಿರೇಷನ್? ಹಾಗೆ ಚಿಕ್ಕ ವಯಸ್ಸಿಂದನೂ ಕಾರಲ್ಲೂ ಅವರೇ, ಎದೆ ಮೇಲೂ ಅವರೇ, ಎಲ್ಲ ಕಡೆ ಅವರೇ. ತುಂಬ ಬುದ್ಧಿವಂತರು ಅಲ್ವಾ, ಅದಕ್ಕೆ ದೇವ್ರ ಥರ ಅವರು ನಮಗೆ. ಆಯ್ತು ಸರ್, ಥ್ಯಾಂಕ್ ಯು. ಇದಾಗಿತ್ತು ಉಪ್ಪಿ ಅಭಿಮಾನಿಗಳು ಗಿಲ್ಲಿಯನ್ನು ಗೆಲ್ಲಿಸುವಂತಹ ಪಣ ತೊಟ್ಟಿರುವಂತಹ ಒಂದಷ್ಟು ವಿಶ್ವಾಸ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.